ನಮಸ್ಕಾರ. ಎಲ್ರಿಗೂ ರಾಮನವಮಿಯ ಶುಭಾಶಯಗಳು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಈ ವಿಡಿಯೋದಲ್ಲಿ ಹನುಮಂತನು ಪೂಜ್ಯ ಶ್ರೀರಾಮನೊಂದಿಗೆ ಹೋರಾಟಕ್ಕೆ ಮುಂದಾಗಿದ್ದ ಒಂದು ಘಟನೆ ನೋಡೋಣ. ನಿಮಗೆ ಈ ವಿಷಯ ತಿಳಿದರೆ ಆಶ್ಚರ್ಯವಾಗುತ್ತೆ. ಹನುಮಂತ ಮತ್ತು ಶ್ರೀರಾಮ ಕೂಡ ಒಮ್ಮೆ ಯುದ್ಧಕ್ಕೆ ನಿಂತಿದ್ದರು. ಒಮ್ಮೆ ಗುರು ವಿಶ್ವಾಮಿತ್ರನು ರಾಜ ಯಯತಿಯನ್ನು ಮುಗಿಸುವಂತೆ ರಾಮನಿಗೆ ಆದೇಶವನ್ನು ನೀಡಿದನು. ರಾಜ ಯಯತಿ ತನ್ನ ಜೀವವನ್ನು ರಕ್ಷಿಸುವಂತೆ ಬೇಡಿಕೊಂಡು ಭಗವಾನ್ ಹನುಮಂತನ ತಾಯಿ ಅಂಜನಾ ದೇವಿಯ ಆಶ್ರಯವನ್ನು ಕೇಳಿದಾಗ ಹನುಮಂತನ ತಾಯಿ ನಿಮ್ಮನ್ನು ರಾಮನಿಂದ ರಕ್ಷಿಸುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ತಾಯಿಯ ಆದೇಶದ ಮೇರೆಗೆ ಭಗವಾನ್ ಹನುಮಂತನು ಯಯತಿಯನ್ನು ರಕ್ಷಿಸಲು ಹೋಗುತ್ತಾರೆ. ಶ್ರೀರಾಮನ ಪರಮ ಭಕ್ತನಾದ ಹನುಮಂತನು ಯಾವುದೇ ಆಯುಧದಿಂದ ಹೋರಾಡುವ ಬದಲು ಭಗವಾನ್ ಹನುಮಂತನು ಶ್ರೀರಾಮನ ಹೆಸರನ್ನು ಜಪಿಸಲು ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ಹನುಮಂತನ ಮೇಲೆ ರಾಮ ಬಿಟ್ಟ ಬಾಣವೆಲ್ಲವೂ ವ್ಯರ್ಥವಾಯಿತು. ಕೊನೆಯಲ್ಲಿ ವಿಶ್ವಾಮಿತ್ರ ಸೇರಿದಂತೆ ಎಲ್ಲರೂ ರಾಮನ ಬಗ್ಗೆ ಹನುಮಂತನ ಭಕ್ತಿಯನ್ನು ನೋಡಿ ಆಶ್ಚರ್ಯಚಕಿತರಾದರು ಮತ್ತು ಯುದ್ಧವನ್ನು ನಿಲ್ಲಿಸುವಂತೆ ರಾಮನಿಗೆ ಆದೇಶಿಸುವ ಮೂಲಕ ವಿಶ್ವಾಮಿತ್ರನು ರಾಜ ಯಯತಿಗೆ ಜೀವಭಿಕ್ಷೆಯನ್ನು ನೀಡುತ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಇದೇ ಥರದ ಫ್ಯಾಕ್ಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.